ಕಿಸಾನ್ ಯೋಜನೆಗೆ ಕೇಂದ್ರ ಸರ್ಕಾರದ ಬಿಗ್ ಅಪ್ಡೇಟ್ ಬಂದಿದೆ. ರೈತರಿಗೂ ಕೂಡ ಗುಡ್ ನ್ಯೂಸ್. 2030-31ರವರೆಗೆ ಪಿಎಂ ಕಿಸಾನ್ ಯೋಜನೆ ವಿಸ್ತರಣೆಯಾಗಿದೆ. ಹಾಗಾದ್ರೆ 24ನೇ ಕಂತಿನ 2,000 ರೂಪಾಯಿ ಹಣ ಯಾವಾಗ ಬರುತ್ತೆ, ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಈ 3 ಕೆಲಸ ಮಾಡದಿದ್ರೆ 24ನೇ ಕಂತಿನ ಹಣ ನಿಮಗ್ ಜಮೆ ಆಗಲ್ಲ. ಮನೆಯಲ್ಲೇ ಬೆನಿಫಿಷಿಯರಿ ಸ್ಟೇಟಸ್ ಆಗಿರ್ಬೋದು, ನಿಮ್ಮ ಹೆಸರನ್ನ ಯಾವ ರೀತಿಯಾಗಿ ಚೆಕ್ ಮಾಡ್ಕೊಳ್ಳೋದು, ಪಿಎಂ ಕಿಸಾನ್ ಹೆಸರಿನಲ್ಲಿ ನಡೆಯುತ್ತಿರುವಂತ ವಂಚನೆಗಳಿಂದ ರೈತರು ಹೇಗೆ ಎಚ್ಚರ ಆಗಿರ್ಬೇಕು, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಬಾಸ್ವಾಲಾ ಯೂಟ್ಯೂಬ್ ಚಾನೆಲ್. ನಾನು ಚೈತ್ರ. ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ, ದೇಶದ ಕೋಟ್ಯಾಂತರ ರೈತರಿಗೆ ಕೇಂದ್ರ ಸರ್ಕಾರದಿಂದ ಮತ್ತೊಂದು ದೊಡ್ಡ ಸಿಹಿ ಸುದ್ದಿ ಬಂದಿದೆ. ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಅಂದ್ರೆ ಪಿಎಂ ಕಿಸಾನ್ ಯೋಜನೆ ಬಗ್ಗೆ ಕೇಂದ್ರ ಸರ್ಕಾರ ಒಂದು ಮಹತ್ವದ ಡಿಸಿಷನ್ ಅನ್ನ ತೆಗೆದುಕೊಂಡಿದೆ. ಇದೇ ವೇಳೆ 24ನೇ ಕಂತಿನ ಹಣ ಯಾವಾಗ ಬರಬಹುದು, ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಹಣ ಬರಬೇಕು ಅಂತಂದ್ರೆ ಒಂದಷ್ಟು ಕೆಲಸಗಳನ್ನ ನೀವು ಮಾಡಬೇಕಾಗತ್ತೆ. ಇವೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಡಿಟೇಲ್ ಆಗಿ ಸಂಕ್ಷಿಪ್ತವಾಗಿ ಈಸಿಯಾಗಿ ತಿಳಿಸ್ತಾ ಹೋಗ್ತೀನಿ. ಸೊ ಹಾಗಾಗಿ ವಿಡಿಯೋವನ್ನ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಜೊತೆಗೆ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ಪಿಎಂ ಕಿಸಾನ್ ಹಣ ನಿಮಗೆ ಎಲ್ಲಿ ಯಾವ ಕಂತು ತನಕ ಬಂತು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ಹೌದು ಸ್ನೇಹಿತರೆ, ಮೊದಲು ದೊಡ್ಡ ಸುದ್ದಿಯಿಂದ ಶುರು ಮಾಡೋಣ. ಸೊ ಇದು ರೈತರಿಗೆ ಗುಡ್ ನ್ಯೂಸ್ ಆಗಿರುತ್ತೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡೆದಂತ ಕೇಂದ್ರ ಸಚಿವ ಸಂಪುಟ ಸಭೆಯಲ್ಲಿ ಪಿಎಂ ಕಿಸಾನ್ ಯೋಜನೆಯನ್ನ ಇನ್ನು 5 ವರ್ಷಗಳ ಕಾಲ ಅಂದ್ರೆ 2030-31ರವರೆಗೆ ಕಂಟಿನ್ಯೂ ಮಾಡೋದಕ್ಕೆ ಒಂದು ಅಧಿಕೃತ ಅನುಮೋದನೆಯನ್ನ ಕೊಟ್ಟಿದ್ದಾರೆ. ಸ್ನೇಹಿತರೆ, ಈ ಒಂದು ವಿಸ್ತರಣೆಗೆ ಕೇಂದ್ರ ಸರ್ಕಾರ ಬರೋಬ್ಬರಿ 3,15,614 ಕೋಟಿ ರೂಪಾಯಿಗಳ ಅನುಮೋದನೆಯನ್ನ ಅಂದ್ರೆ ಅನುದಾನವನ್ನ ಮೀಸಲಿಟ್ಟಿದೆ. ಸಭೆ ನಂತರ ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಈ ಯೋಜನೆಯ ಮುಂದುವರಿಕೆಯಿಂದ ರೈತರು ಕೃಷಿಯಲ್ಲಿ ಹೆಚ್ಚಿನ ಹೂಡಿಕೆ ಮಾಡೋದಕ್ಕಾಗಿರ್ಬೋದು ಅಥವಾ ಉತ್ಪಾದಕತೆ ಪ್ರೊಡಕ್ಷನ್ ಅನ್ನ ಹೆಚ್ಚಿಸಿಕೊಳ್ಳೋದಕ್ಕಾಗಿರ್ಬೋದು, ಆರ್ಥಿಕವಾಗಿ ಇನ್ನಷ್ಟು ಬಲಿಷ್ಠರಾಗೋದಕ್ಕೆ ಸಹಾಯ ಆಗುತ್ತೆ. ಸೊ ಮುಂದಿನ 5 ವರ್ಷಗಳ ಕಾಲ ಅರ್ಹ ರೈತರಿಗೆ ಪಿಎಂ ಕಿಸಾನ್ ಯೋಜನೆಯಡಿ ಹಣ ಕಂಟಿನ್ಯೂ ಮಾಡೋದಕ್ಕೆ ಒಂದು ಅನುಮೋದನೆ ಸಿಕ್ಕಿದೆ ಅನ್ನುವಂಥದ್ದಾಗಿ ಹೇಳಿದ್ದಾರೆ. ಸೊ ಈಗ ಎಲ್ರಿಗೂ ರೈತರಿಗೆ ಒಂದು ರೀತಿಯಾಗಿ ಓಕೆ, ಇನ್ನೂ ಈ ಒಂದು ಪಿಎಂ ಕಿಸಾನ್ ಏನಿದೆಯೋ ಅದು ದುಡ್ಡು ಬರುತ್ತೆ. ಬಟ್ 24ನೇ ಕಂತಿನ ಹಣ ಯಾವಾಗ ಬರುತ್ತೆ, ಸೊ ರೈತರಿಗೆ ಎಷ್ಟು ಹಣ ಜಮೆ ಆಗುತ್ತೆ ಅಂತ ಹೇಳ್ತೀನಿ. 2019ರಲ್ಲಿ ಆರಂಭವಾದಂತ ಪಿಎಂ ಕಿಸಾನ್ ಯೋಜನೆಯಡಿ ಅರ್ಹ ರೈತರಿಗೆ ವರ್ಷಕ್ಕೆ 3 ಕಂತುಗಳಲ್ಲಿ ಒಟ್ಟು 6,000 ರೂಪಾಯಿಯನ್ನ ನೀಡಲಾಗ್ತಿತ್ತು. ಹೌದಾ, ಇದುವರೆಗೆ 23 ಕಂತುಗಳು ಸಕ್ಸಸ್ಫುಲ್ ಆಗಿ ಬಿಡುಗಡೆಯಾಗಿದೆ. ಸೊ ಕೇಂದ್ರ ಸರ್ಕಾರದ ಒಂದು ಮಾಹಿತಿ ಪ್ರಕಾರ ಸುಮಾರು 9.49 ಕೋಟಿಗೂ ಹೆಚ್ಚು ರೈತರಿಗೆ ಒಟ್ಟು 4.47 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನ ನೇರವಾಗಿ ಡಿಬಿಟಿ ಮೂಲಕ ಬ್ಯಾಂಕ್ ಖಾತೆಗಳಿಗೆ ಜಮಾ ಮಾಡಲಾಗಿದೆ. ಸ್ನೇಹಿತರೆ, ಇದು ವಿಶ್ವದ ಅತಿ ದೊಡ್ಡ ನೇರ ಲಾಭ ವರ್ಗಾವಣೆ ಯೋಜನೆಗಳಲ್ಲಿ ಒಂದು ಸ್ನೇಹಿತರೆ. ಬಿಕಾಸ್ ಡೈರೆಕ್ಟ್ ಆಗಿ ನಿಮ್ಮ ಅಕೌಂಟ್ಗೆ ದುಡ್ಡು ಬಂದು ಬಿಡುತ್ತೆ. ಸೊ ನನಗೆ ಗೊತ್ತು ನಿಮ್ಗೆಲ್ರಿಗೂ ಕೂಡ ಈಗಿರುವಂತ ಪ್ರಶ್ನೆ, 24ನೇ ಕಂತಿನ ಹಣ ಯಾವಾಗ ಬರುತ್ತೆ? ಎಲ್ಲ ರೈತರು ಕಾಯ್ತಿರೋದು ಇದೇ ಒಂದು ಹಣಕ್ಕಾಗಿ, ಈ ಕಂತಿನ ಹಣಕ್ಕಾಗಿ. ಸಾಮಾನ್ಯವಾಗಿ ಪಿಎಂ ಕಿಸಾನ್ ಯೋಜನೆಯಡಿ 4 ತಿಂಗಳಿಗೊಮ್ಮೆ 2,000 ರೂಪಾಯಿ ಬಿಡುಗಡೆ ಆಗುತ್ತೆ. ಸೊ ವರದಿಗಳ ಪ್ರಕಾರ 24ನೇ ಕಂತಿನ ಹಣ ಅಕ್ಟೋಬರ್ 2026ರಲ್ಲಿ ರೈತರ ಬ್ಯಾಂಕ್ ಖಾತೆಗಳಿಗೆ ಜಮಾ ಆಗುವಂತ ಸಾಧ್ಯತೆ ಇದೆ. ಅಂದ್ರೆ ಈ ವರ್ಷದ ಲಾಸ್ಟ್ ಪಿಎಂ ಕಿಸಾನ್ ಆಗಿರುತ್ತೆ. ಆದ್ರೆ ಅಧಿಕೃತ ದಿನಾಂಕವನ್ನ ಕೇಂದ್ರ ಸರ್ಕಾರ ಇನ್ನೂ ಕೂಡ ಘೋಷಣೆ ಮಾಡಿಲ್ಲ. ಅಧಿಕೃತ ಘೋಷಣೆ ಬಂದ ತಕ್ಷಣ ಖಂಡಿತ ನಾನು ನಿಮ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ. ಸೊ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಈ ಯೋಜನೆ ಲಾಭ ಯಾರಿಗೆ ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ನೋಡ್ಬೇಕಾಗತ್ತೆ. ಸೊ ಒಂದಷ್ಟು ಜನರಿಗೆ ಸಿಗಲ್ಲ. ಅಂದ್ರೆ ಇಲ್ಲಿ ಮೊದಲನೇದಾಗಿ ನೀವು ಭಾರತೀಯ ಪ್ರಜೆಯಾಗಿರ್ಬೇಕು, ನಿಮ್ಮ ಹೆಸರಿನಲ್ಲಿ ಕೃಷಿ ಭೂಮಿ ಇರಬೇಕಾಗುತ್ತೆ, ಅಂದ್ರೆ ಸ್ವಂತ ಜಮೀನ್ ಇರಬೇಕು. ಪಿಎಂ ಕಿಸಾನ್ ಯೋಜನೆಯಲ್ಲಿ ಅರ್ಹ ಫಲಾನುಭವಿಯಾಗಿ ನೀವು ನೋಂದಣಿ ಆಗಿರಬೇಕು, ಅಂದ್ರೆ ರಿಜಿಸ್ಟರ್ ಆಗಿರಬೇಕು. ಇದರ ಜೊತೆಗೆ ಈ KYC ಸೇರಿದಂತೆ ಎಲ್ಲಾ ದಾಖಲೆಗಳು ಕರೆಕ್ಟ್ ಆಗಿದ್ರೆ ಮಾತ್ರ ನಿಮಗೆ ಪಿಎಂ ಕಿಸಾನ್ ನ ಈ 2,000 ಏನಿರುತ್ತೋ ದುಡ್ಡು ಬರುತ್ತೆ. ಆದ್ರೆ ಯಾರಿಗೆ ಈ ಹಣ ಸಿಗೋದಿಲ್ಲ, ಇದ್ರ ಬಗ್ಗೆ ಕೂಡ ನಾನು ಹೇಳ್ತೀನಿ ನೋಡಿ. ಕೆಲವೊಂದಷ್ಟು ವರ್ಗದ ಜನರಿಗೆ ಈ ಯೋಜನೆಯ ಲಾಭ ಸಿಗೋದಿಲ್ಲ.
ಸೊ ಮೊದಲನೇದಾಗಿ ಆದಾಯ ತೆರಿಗೆ ಪಾವತಿಸುವವರು ಅಂದ್ರೆ ಇನ್ಕಮ್ ಟ್ಯಾಕ್ಸ್ ಕಟ್ತಿರೋರಾಗಿರ್ಬೋದು, ತಿಂಗಳಿಗೆ 10,000 ರೂಪಾಯಿಗಿಂತ ಹೆಚ್ಚು ಪಿಂಚಣಿ ಪಡಿತಿರುವಂತ ನಿವೃತ್ತ ಸರ್ಕಾರಿ ನೌಕರರಾಗಿರ್ಬೋದು, ಯೋಜನೆಯ ನಿಯಮಗಳ ಪ್ರಕಾರ ಅನರ್ಹರಾಗಿರುವಂತ ಫಲಾನುಭವಿಗಳಾಗಿರ್ಬೋದು, ಇಂಥವರು PM ಕಿಸಾನ್ ಯೋಜನೆಯ ಹಣವನ್ನ ಪಡೆಯೋದಕ್ಕೆ ಅರ್ಹರಾಗಿರೋದಿಲ್ಲ ಸ್ನೇಹಿತರೆ. ಇದನ್ನ ಗಮನದಲ್ಲಿಟ್ಕೊಳ್ಳಿ. ಜೊತೆಗೆ ನಾನು ಹೇಳುವಂತ ಈ 3 ಕೆಲಸ ಮಾಡದಿದ್ರೆ ನೆಕ್ಸ್ಟ್ ಬರುವಂತ ಅಂದ್ರೆ 24ನೇ ಕಂತಿನ ಹಣ ಬಾರದೇ ಇರಬಹುದು. ಮೊದಲನೇದಾಗಿ KYC ಕಂಪ್ಲೀಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇದು ಈಗ ಕಡ್ಡಾಯ ಆಗಿದೆ. ಸೊ OTP ಮೂಲಕ ಮನೆಯಲ್ಲೇ ನೀವು ಮಾಡಬಹುದು. ಜೊತೆಗೆ ಹತ್ತಿರದ CSC ಕೇಂದ್ರಗಳಿಗೆ ಹೋಗಿ ಕೂಡ ನೀವು ಬಯೋಮೆಟ್ರಿಕ್ ಮೂಲಕ KYC ಅನ್ನ ಕಂಪ್ಲೀಟ್ ಮಾಡ್ಕೋಬಹುದು. ಇದು ಮೊದಲನೇ ಒಂದು ಇಂಪಾರ್ಟೆಂಟ್ ಕೆಲಸ ಆಗಿರುತ್ತೆ. ಇನ್ನು ಎರಡನೇದಾಗಿ ಬಂದು ಆಧಾರ್ ಸಂಖ್ಯೆಯನ್ನ ಬ್ಯಾಂಕ್ ಖಾತೆಗೆ ಲಿಂಕ್ ಮಾಡಿಸಿರಬೇಕು ಸ್ನೇಹಿತರೆ. PM ಕಿಸಾನ್ ಹಣ ಡೈರೆಕ್ಟ್ ಆಗಿ DBT ಮೂಲಕ ಜಮೆ ಆಗೋದ್ರಿಂದ ಆಧಾರ್ ಲಿಂಕ್ ಇಲ್ದಿದ್ರೆ ಹಣ ವರ್ಗಾವಣೆ ಆಗೋದಿಲ್ಲ, ಸಮಸ್ಯೆ ಆಗ್ಬೋದು. ಸೊ ಹಾಗಾಗಿ ನಿಮ್ಗೆ ದುಡ್ಡು ಬರದೇ ಇರಬಹುದು. ಸೊ ಇದು ಎರಡನೇ ನೀವು ಮಾಡಬೇಕಾಗಿರುವಂತ ಕೆಲಸ. ಇನ್ನು ಮೂರನೇ ವಿಚಾರಕ್ಕೆ ಬರೋದಾದ್ರೆ ಭೂ ದಾಖಲೆ ಪರಿಶೀಲನೆ ಪೂರ್ಣಗೊಂಡಿರಬೇಕು. ಜೊತೆಗೆ ನಿಮ್ಮ ಬ್ಯಾಂಕ್ ಖಾತೆಯಲ್ಲಿ DBT ಸೇವೆ ಆಕ್ಟಿವ್ ಆಗಿರಬೇಕು. ಈ 2 ಕೆಲಸಗಳು ಕಂಪ್ಲೀಟ್ ಆಗದಿದ್ರೆ ಹಣ ಬಿಡುಗಡೆ ಆದ್ರೂ ಕೂಡ ನಿಮ್ಮ ಖಾತೆಗೆ ಜಮೆ ಆಗದೆ ಇರಬಹುದು. ನೀವು ಎಲಿಜಿಬಲ್ ಆಗಿದ್ರು ಕೂಡ ಈ ಕೆಲಸ ಮಾಡಿಲ್ಲ ಅಂತಂದ್ರೆ ದುಡ್ಡು ಬರಲ್ಲ. ಸೊ ಹಾಗಾದ್ರೆ ಹಣ ಯಾವಾಗ ಬಿಡುಗಡೆ ಆಗುತ್ತೆ? ವರ್ಷಕ್ಕೆ 3 ಕಂತುಗಳಲ್ಲಿ ಹಣ ಬಿಡುಗಡೆ ಆಗುತ್ತೆ. ಏಪ್ರಿಲ್ ಟು ಜುಲೈ 2,000, ಆಗಸ್ಟ್ ಟು ನವೆಂಬರ್ 2,000, ಡಿಸೆಂಬರ್ ಟು ಮಾರ್ಚ್ 2,000. ಇದು ಕೆಲವೊಂದ್ಸತಿ ಚೇಂಜಸ್ ಆಗುತ್ತೆ. ನಿಮ್ಗೆ ಹಿಂದಿನ ತಿಂಗಳು ಲೇಟ್ ಬಂತು ಅಂತಂದ್ರೆ ನೆಕ್ಸ್ಟ್ ತಿಂಗಳು ಕೂಡ ಲೇಟ್ ಆಗುತ್ತೆ, ಈ ತರ. ಸೊ ನಿಮ್ಮ ಹೆಸರು ಫಲಾನುಭವಿಗಳ ಪಟ್ಟಿಯಲ್ಲಿದೆಯಾ? ಹೇಗಪ್ಪ ಚೆಕ್ ಮಾಡ್ಕೊಳ್ಳೋದು? ಸಿಂಪಲ್ ಆಗಿ ನಿಮ್ಗೆ ತಿಳಿಸ್ಕೊಡ್ತೀನಿ ನೋಡಿ. PM ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ನೀವು ಭೇಟಿ ಕೊಡಬೇಕಾಗತ್ತೆ. ನೋ ಯುವರ್ ಸ್ಟೇಟಸ್ ಅಥವಾ ಬೆನಿಫಿಷರಿ ಲಿಸ್ಟ್ ಅನ್ನುವಂಥ ಒಂದು ಆಪ್ಷನ್ ಇರುತ್ತೆ. ಅದನ್ನ ಕ್ಲಿಕ್ ಮಾಡಿ ನಂತರ ನಿಮ್ಮ PM ಕಿಸಾನ್ ನೋಂದಣಿ ಸಂಖ್ಯೆ ಇರುತ್ತಲ್ವಾ, ಅಥವಾ ನಿಮ್ಮ ಆಧಾರ್ ಸಂಖ್ಯೆ ಇರುತ್ತಲ್ವಾ, ಅಥವಾ ಬ್ಯಾಂಕ್ ಖಾತೆಯ ಮಾಹಿತಿಯನ್ನ ಎಂಟರ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಅರ್ಜಿಯ ಸ್ಥಿತಿ ಆಗಿರಬಹುದು, ಫಲಾನುಭವಿಗಳ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ, ಮುಂದಿನ ಕಂತಿಗೆ ನೀವು ಅರ್ಹರಾಗಿದ್ದೀರಾ ಅನ್ನೋ ಕಂಪ್ಲೀಟ್ ಡೀಟೇಲ್ಸ್ ಸಿಕ್ ಹೋಗ್ಬಿಡುತ್ತೆ. ಆದ್ರೆ ಇಲ್ಲಿ ನಿಮ್ಗೆ ವೆಬ್ಸೈಟ್ ಅಲ್ಲಿ ನಮಗೆ ಗೊತ್ತಾಗಲ್ಲ. ಆದ್ರೆ ನನ್ನ ಹತ್ರ ಉಮಾಂಗ್ ಆಪ್ ಇದೆ ಅಂತಂದ್ರೂ ಕೂಡ ಅಲ್ಲೂ ಕೂಡ ನೀವು ಸ್ಟೇಟಸ್ ಅನ್ನ ಚೆಕ್ ಮಾಡ್ಕೋಬಹುದು. ನೀವು ಗೂಗಲ್ ಪ್ಲೇ ಸ್ಟೋರ್ ಅಥವಾ ಆಪಲ್ ಸ್ಟೋರ್ ನಿಂದ ಉಮಾಂಗ್ ಆಪ್ ಅಂತ ಇರುತ್ತೆ, ಅದನ್ನ ಡೌನ್ಲೋಡ್ ಮಾಡಿ ಆಧಾರ್ಗೆ ಲಿಂಕ್ ಆಗಿರುವಂತ ಮೊಬೈಲ್ ಸಂಖ್ಯೆಯಿಂದ ಲಾಗಿನ್ ಆಗಿ ಸರ್ಚ್ ನಲ್ಲಿ ನಿಮಗೆ PM ಕಿಸಾನ್ ಅಂತ ಹುಡುಕಿ ಸ್ನೇಹಿತರೆ. ಅಲ್ಲಿ PM ಕಿಸಾನ್ ಸರ್ವಿಸಸ್ ಅನ್ನುವಂಥದ್ದು ಇರುತ್ತೆ, ಅದನ್ನ ಓಪನ್ ಮಾಡಿ ಅಲ್ಲಿ ಸೇಮ್ ಬೆನಿಫಿಷರಿ ಸ್ಟೇಟಸ್ ಅಂತ ಇರುತ್ತೆ, ಅದನ್ನ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ಸಂಖ್ಯೆ, PM ಕಿಸಾನ್ ರಿಜಿಸ್ಟ್ರೇಷನ್ ನಂಬರ್ ಇರುತ್ತಲ್ವಾ, ಅಥವಾ ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಅನ್ನ ಎಂಟರ್ ಮಾಡಿ ಸರ್ಚ್ ಮಾಡಿದ್ರೆ ಸೇಮ್ ಗೆಟ್ ಡಾಟಾ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ನಿಮ್ಮ ಸ್ಟೇಟಸ್ ಆ ಒಂದು ಸ್ಕ್ರೀನ್ ಅಲ್ಲಿ ಕಾಣಿಸುತ್ತೆ. ಸೊ ಈ ಮೂಲಕ ಕೂಡ ಅಥವಾ ನೀವು ಬ್ಯಾಂಕ್ ಹೋಗಿ ಕೂಡ ಆರಾಮಾಗಿ ಚೆಕ್ ಮಾಡ್ಕೋಬಹುದು. ಸೊ ಹಾಗಾದ್ರೆ ಏನಾದ್ರೂ ಸಮಸ್ಯೆ ಇದ್ರೆ ಏನ್ ಮಾಡಬೇಕು? ಸಿಂಪಲ್, PM ಕಿಸಾನ್ ಸಹಾಯವಾಣಿ ಸಂಖ್ಯೆ ಇದೆ, ಆ ಒಂದು ನಂಬರ್ನ ನಾನು ಡಿಸ್ಪ್ಲೇ ಕೂಡ ಮಾಡ್ತಾ ಇದ್ದೀನಿ. ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಮಾಹಿತಿಯನ್ನ ಪಡಿಬಹುದು ಸ್ನೇಹಿತರೆ. ಸೊ ಹಾಗಾದ್ರೆ PM ಕಿಸಾನ್ ಯೋಜನೆಯಡಿ ಈಗ ಸಿಗ್ತಿರುವಂತ 6,000 ರೂಪಾಯಿ ಹಣ ಹೆಚ್ಚಾಗುತ್ತಾ? ಸೊ ದೇಶದ ಕೋಟ್ಯಾಂತರ ರೈತರಲ್ಲಿ ಇದೇ ಪ್ರಶ್ನೆ ಕೇಳಿ ಬರ್ತಾ ಇದೆ. ಹಾಗಾದ್ರೆ ನಿಜಕ್ಕೂ ಸರ್ಕಾರ ಈ ಯೋಜನೆ ಹಣವನ್ನ ಜಾಸ್ತಿ ಮಾಡುತ್ತಾ? ಸೊ ಇವೆಲ್ಲದ್ರ ಬಗ್ಗೆ ನಾನೊಮ್ಮೆ ನಿಮ್ಗೆ ಹೇಳ್ಬಿಡ್ತೀನಿ. ಸೊ ಮೊದಲಿಗೆ ಒಂದು ಮುಖ್ಯ ವಿಷಯ ಏನಪ್ಪಾ ಅಂತಂದ್ರೆ, ಇತ್ತೀಚೆಗೆ ಕೇಂದ್ರ ಸಚಿವ ಸಂಪುಟ PM ಕಿಸಾನ್ ಯೋಜನೆಯನ್ನ 2030-31ರವರೆಗೆ ಕಂಟಿನ್ಯೂ ಮಾಡೋದಕ್ಕೆ ಒಂದು ಅಪ್ರೂವಲ್ ಕೊಟ್ಟಿದೆ, ಹೌದಾ? ಸೊ ಇದಕ್ಕಾಗಿ ಆಲ್ರೆಡಿ ಹಣ ಬಿಡುಗಡೆ ಕೂಡ ಆಗಿದೆ. ಒಂದಷ್ಟು ಕೋಟಿ ಅಂದ್ರೆ ನಿಮಗೆ 3 ಕೋಟಿಗೂ ಅಧಿಕ ಹಣ. ಸೊ ನಿಮಗೆ ಇಲ್ಲಿ 3 ಲಕ್ಷ ಕೋಟಿ ಅಧಿಕ ಹಣವನ್ನ ಅನುಮೋದನೆ ಕೊಟ್ಟಿದ್ದಾರೆ. ಸೊ ಇದರಿಂದ ಹಲವು ರೈತರು ಈಗ ವರ್ಷಕ್ಕೆ ಸಿಗುವಂತ 6,000 ಹಣವನ್ನ 8,000, 12,000ಕ್ಕೆ ಹೆಚ್ಚಿಸ್ತಾರ ಅನ್ನುವಂತ ಒಂದು ನಿರೀಕ್ಷೆಯಲ್ಲಿ ಕೂಡ ಇದ್ದಾರೆ. ಆದ್ರೆ ಇದು ತಪ್ಪಲ್ಲ. ಹೌದು, ನಿರೀಕ್ಷೆ ಇದ್ದೇ ಇದೆ ಎಲ್ಲಾ ರೈತರಿಗೂ ಕೂಡ. ಯಾಕಂತಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ ವರ್ಷಕ್ಕೆ 6,000 ನೀಡುವಂತಹ ನಿಯಮದಲ್ಲಿ ಯಾವುದೇ ಬದಲಾವಣೆಯನ್ನ ಘೋಷಿಸಿಲ್ಲ ಸ್ನೇಹಿತರೆ. ಅಂದ್ರೆ ಈಗಲೂ ಕೂಡ ವರ್ಷಕ್ಕೆ ನಿಮಗೆ 3 ಕಂತುಗಳಲ್ಲಿ 2,000 ರೂಪಾಯಿ ಅಂತೆ ಒಟ್ಟು 6,000 ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಹಣ ಹೆಚ್ಚಾಗುವಂತ ಸಾಧ್ಯತೆ ಇಲ್ವಾ ಅಂತ ನೀವು ಕೇಳಿದ್ರೆ, ಸಾಧ್ಯತೆಯನ್ನ ಸಂಪೂರ್ಣವಾಗಿ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ರೈತ ಸಂಘಟನೆ ಆಗಿರ್ಬೋದು, ಹಲವು ರಾಜ್ಯಗಳ ಪ್ರತಿನಿಧಿಗಳು ಹಲವು ವರ್ಷಗಳಿಂದ PM ಕಿಸಾನ್ ಸಹಾಯಧನವನ್ನ ಜಾಸ್ತಿ ಮಾಡಿ ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತಾನೆ ಇದ್ದಾರೆ. ಯಾಕಂತಂದ್ರೆ ಕೃಷಿ ವೆಚ್ಚ, ರಸಗೊಬ್ಬರ ಆಗಿರ್ಬೋದು, ಬೀಜ, ಕೂಲಿ ಆಗಿರ್ಬೋದು, ಇತರ ಖರ್ಚುಗಳು ಜಾಸ್ತಿ ಆಗೋದ್ರಿಂದ ವರ್ಷಕ್ಕೆ 6,000 ಸಾಕಾಗ್ತಿಲ್ಲ ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳು ಬಂದಿದೆ. ಹೌದು, ಆದ್ರೆ ಇದುವರೆಗೆ ಕೇಂದ್ರ ಸರ್ಕಾರದಿಂದ ಹಣ ಹೆಚ್ಚಿಸೋ ಕುರಿತು
ಯಾವುದೇ ಅಧಿಕೃತ ಘೋಷಣೆ ಅಥವಾ ಅಧಿಸೂಚನೆ ಬಂದಿಲ್ಲ. ಸೊ ಹೀಗಾಗಿ PM ಕಿಸಾನ್ ಯೋಜನೆ ಮುಂದಿನ 5 ವರ್ಷಗಳವರೆಗೆ ಕಂಟಿನ್ಯೂ ಆಗೋದು ಖಚಿತ. ಆದ್ರೆ ಹಣವನ್ನ 6,000ದಿಂದ ಜಾಸ್ತಿ ಮಾಡುವಂತರದ ಬಗ್ಗೆ ಸದ್ಯಕ್ಕೆ ಯಾವುದೇ ಅಧಿಕೃತ ಘೋಷಣೆ ಇಲ್ಲ ಸ್ನೇಹಿತರೆ. ಬಟ್ ಇಲ್ಲಿ ಇನ್ನೊಂದು ಪ್ರಮುಖ ಎಚ್ಚರಿಕೆಯನ್ನ ನಾನು ಕೊಡಲೇಬೇಕು. ಯಾಕಂತಂದ್ರೆ ಇತ್ತೀಚಿನ ದಿನಗಳಲ್ಲಿ PM ಕಿಸಾನ್ ಹೆಸರಿನಲ್ಲಿ ವಂಚನೆ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ಅಂದ್ರೆ ರೈತರಿಗೆ ಫೋನ್ ಮಾಡಿ ಒಂದು OTP ಹೇಳಿ ಅನ್ನೋದಾಗಿರ್ಬೋದು, ಬ್ಯಾಂಕ್ ವಿವರವನ್ನ ಕೊಡಿ, ಆಧಾರ್ ಸಂಖ್ಯೆಯನ್ನ ನೀಡಿ, ಯಾರಾದ್ರೂ ಈ ರೀತಿ ನಿಮಗೆ ಕರೆ ಮಾಡಿದ್ರೆ ಅಥವಾ ಸಂದೇಶವನ್ನ ಕಳಿಸಿದ್ರೆ, ಮೆಸೇಜ್ ಮಾಡಿದ್ರೆ ಯಾವುದೇ ಮಾಹಿತಿಯನ್ನ ಹಂಚ್ಕೊಳ್ಬೇಡಿ. ಸರ್ಕಾರದ ಅಧಿಕೃತ ವೆಬ್ಸೈಟ್ ಮೂಲಕ, ಅಧಿಕೃತ ಕೇಂದ್ರಗಳ ಮೂಲಕ ಮಾತ್ರ ಮಾಹಿತಿಯನ್ನ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಇತ್ತೀಚೆಗೆ ಇದು ಜಾಸ್ತಿ ಆಗ್ತಾ ಇದೆ. ಸೊ 6,000 ಹಣ ನಿಮಗೆ ಬರಬೇಕು, 2,000 ಹಣ ಬರಬೇಕು ಅಂತಂದ್ರೆ ನಿಮಗೊಂದು ಮೊಬೈಲ್ OTP ಬಂದಿದೆ ನೋಡಿ, ಅದನ್ನ ಹೇಳಿ, ನಿಮ್ಮ ಅಕೌಂಟ್ ಡೀಟೇಲ್ಸ್ ನ ಕೊಡಿ, ಈ ರೀತಿ ಮಾಡೋದಕ್ಕೆ ಹೋಗಬೇಡಿ. ಸೊ ಹಾಗಾಗಿ ಸ್ನೇಹಿತರೆ, ಕೇಂದ್ರ ಸರ್ಕಾರ PM ಕಿಸಾನ್ ಯೋಜನೆಯನ್ನ 2030-31ರವರೆಗೆ ವಿಸ್ತರಿಸೋದು ದೇಶದ ರೈತರಿಗೆ ಒಂದು ದೊಡ್ಡ ನೆಮ್ಮದಿಯ ಸುದ್ದಿ ಅಂತ ಹೇಳ್ಬೋದು. ಸೊ ಹಾಗಾಗಿ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪಾ ಅಂತಂದ್ರೆ, ಈ KYC ಕಂಪ್ಲೀಟ್ ಆಗಿದೆಯಾ, ಆಧಾರ್ ಬ್ಯಾಂಕ್ ಲಿಂಕ್ ಆಗಿದೆಯಾ, DBT ಸಕ್ರಿಯ ಆಗಿದೆಯಾ, ಭೂ ದಾಖಲೆ ಪರಿಶೀಲನೆ ಕಂಪ್ಲೀಟ್ ಆಗಿದೆಯಾ, ಒಮ್ಮೆ ಚೆಕ್ ಮಾಡ್ಕೊಂಡ್ರೆ 24ನೇ ಕಂತಿನ ಹಣ ಪಡೆಯೋದಕ್ಕೆ ಯಾವುದೇ ತೊಂದರೆ ಆಗೋದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಅಂತ ಅನ್ಸಿದ್ರೆ ವಿಡಿಯೋವನ್ನ ಲೈಕ್ ಮಾಡಿ, ಜೊತೆಗೆ ನಿಮ್ಮ ರೈತರಿಗೂ ಕೂಡ, ನಿಮ್ಮ ಫ್ರೆಂಡ್ಸು, ಫ್ಯಾಮಿಲಿಗೆ ಶೇರ್ ಮಾಡೋದನ್ನ ಮರಿಬೇಡಿ. ಯಾಕಂತಂದ್ರೆ ಸಾಕಷ್ಟು ಜನರು PM ಕಿಸಾನ್ ಅಪ್ಡೇಟ್ ಬಗ್ಗೆ ಕಾಯ್ತಾ ಇದ್ದಾರೆ. ಜೊತೆಗೆ ಮೋದಿ ಕೊಟ್ಟಿರುವಂತ ಈ ಗುಡ್ ನ್ಯೂಸ್ ಕೂಡ ಅವ್ರಿಗೂ ಗೊತ್ತಾಗ್ಲಿ. ಸೊ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ನಿಮಗೆ ಯಾವ ಕಂತು ತನಕ ದುಡ್ಡು ಬಂದಿದೆ, ಈ ತಿಂಗಳ ಕಂತು ದುಡ್ಡು ಬಂತ ಅಂದ್ರೆ 24ನೇ ಕಂತಿನ ಹಣ ನಿಮಗೆ ಬಂತ, ಸೊ ನೀವು ಯಾವ ಊರಿನವರು ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೇ ತಿಳಿಸಿ. ಸೊ ಮುಂದಿನ ಎಪಿಸೋಡ್ ಅಲ್ಲಿ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬೈ ಬಾಯ್. ಬ್ರ್ಯಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala, be the boss.